ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಾನವಿ ಸಿನಿಮಾ ನೋಡ್ಕೊಂಬಂದ್ರೆ ಸಿನಿಮಾದಲ್ಲಿ ಒಂದು ಗ್ರಾಫು ಹೆಂಗೆ ಓಡುತ್ತೆ ಅಂದರೆ ಹೋಗ್ತಾ 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 ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾನ ನೀವು OTT ಟಿಯಲ್ಲಿ 100% ಬಂದೇ ಬರುತ್ತೆ. ಬಟ್ OTT ಟಿಯಲ್ಲಿ ನೋಡುವಂಥ ಸಿನಿಮಾ ಅಲ್ಲ, ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಸೊ ಮಾರ್ನಮಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ತಿದ್ದೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈಗ ಮಾರ್ನಮಿ ಸಿನಿಮಾ ನೋಡಿ ಆಚೆ ಬಂದೆ. ಯಾವುದೋ ಒಂದು ರೀಲ್ ವೈರಲ್ ಆಗ್ತೈತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗಕ್ಕೆ ಕಾಯಬೇಕು ಅಂತ. ಈ ಸಿನಿಮಾಗೆ ಆ್ಯಕ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರ ಆಚಾರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ದರೂ ತುಂಬ ಕನ್ವಿನ್ಸಿಂಗಾಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ರಿತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಒಳ್ಳೆಯದಾಗಲಿ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾರ್ನಮಿ ನೋಡ್ಕೊಂಬಂದ್ವಿ. ಖಂಡಿತವಾಗ್ಲೂ ಒಂದು ಏನಂತಾರೆ, ಕರಾವಳಿಯ ಪ್ರೇಮ ಕಥೆನ ಮತ್ತು ಕರಾವಳಿಯಲ್ಲಿ ನಡೆಯೋ ಒಂದು ನೈಜ ಘಟನೆ ಅಂತ ಹೇಳ್ಬೋದು. ನೈಜತೆಯಿಂದ ಕೂಡಿದೆ ಸಿನಿಮಾ. ತುಂಬ ಅದ್ಭುತವಾಗಿ ರಿತ್ವಿಕ್ ಅವರು ಮತ್ತು ಚೈತ್ರ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಪ್ರಕಾಶ್ ತುಮ್ಮಿನಾಡ್ಸ್ ಅವರು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ನಿಮಗೆ ಭಾಳ ಅಚ್ಚುಕಟ್ಟಾದ ಒಂದು ಕರಾವಳಿಯ ಪ್ರೇಮ ಕಥೆ ಅಂತ ಹೇಳ್ಬೋದು. ಅಂದರೆ ಏನಂತಾರೆ, ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯನಾಗಕ್ಕೆ ಹೋದರೆ ಅವರ ಲೈಫಲ್ಲಿ ಬರೋ ಕೆಲವೊಂದು ಸಂಬಂಧಗಳು, ಅವನ ಸುತ್ತಮುತ್ತ ನಡೆಯೋ ಪರಿಸರ ಅವನ್ನ ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ ಮಾಡ್ದಂಗೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ತಗೊಂತಿದೆ. ಮಿಸ್ ಮಾಡ್ದಂಗೆ ಬಂದು ಹೊಸಬ್ರಿಗೆ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮಾರ್ನಮಿ ಮೂವಿ ತುಂಬ ಚೆನ್ನಾಗಿದೆ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಮಂಗಳೂರು ಸ್ಟೈಲಲ್ಲಿ ಸಿನಿಮಾ ಮಾಡಿದ್ದಾರೆ, ಮಂಗಳೂರು ಭಾಷೆಯಲ್ಲಿ ಸಿನಿಮಾ ಮಾಡಿದ್ದಾರೆ. ಹುಲಿ ಕುಣಿತ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ವಿ. ಒಂದು ಒಳ್ಳೆ ಸಿನಿಮಾ ಮಾರ್ನಮಿ ಬಂದಿದೆ. ಈಗಷ್ಟೇ ಮಾರ್ನಮಿ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಯೂಶಲಿ ಈ ಥರ ರಿವ್ಯೂ ಕೊಡುವಾಗ ಒಂದೊಂದು ಸತಿ ಏನಾದರೂ ಇಷ್ಟ ಇಲ್ಲ ಅಂದರೂ ಇಷ್ಟ ಆಗಿದೆ ಅಂತ ಹೇಳಬೇಕಾಗುತ್ತೆ. ಬಟ್ ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿತ್ವಿಕ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಾವು ಯೂಶಲಿ ಟೆಲಿವಿಷನಲ್ಲಿ ಅವರ ಒಂಥರದ ಪರ್ಫಾರ್ಮೆನ್ಸ್ ನೋಡಿದ್ರೆ, ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಶಿ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಇದರಲ್ಲಿ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ. ಆ ಡಿಫ್ರೆಂಟ್ ಶೇಡ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ವೆರಿ ಗುಡ್. ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ನಾವು ಆಮೇಲೆ ಯೂಶಲಿ ಇವಾಗ ಹೇಗಾಗೋಗಿದೆ ಅಂದರೆ, ಹೌದಾ ಅದು ಯಾವುದೋ ಒಂದು ಸಿನಿಮಾ ಬಂದಿದೆ ಅಂತೆ, OTT ಬರ್ತಲ್ಲ ಅವಾಗ ನೋಡೋಣ ಅನ್ನೋ ಮೆಂಟಾಲಿಟಿ ನನಗೆ ಬಂದಿದೆ. ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಬೇಕು. ಇಂಥ ಸಿನಿಮಾಗಳನ್ನೇ ನಾವು ಗೆಲ್ಲಿಸ್ಬೇಕು. ಪ್ಲೀಸ್ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗುಣಾಢ್ಯ ಪ್ರೊಡಕ್ಷನ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹಳೇ ಕೊಲೀಗ್ಸು. ಸೊ ಇಂಥ ಒಂದು ಅದ್ಭುತವಾದ ಸಿನಿಮಾನ ಕನ್ನಡದಲ್ಲಿ ಕೊಟ್ಟಿದ್ದಕ್ಕೆ ನಿಮ್ಮ ಪ್ರೊಡಕ್ಷನ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಟ್ ಅ ಬ್ಯೂಟಿಫುಲ್ ಮೂವಿ ರೀ. ನಿಜವಾಗ್ಲೂ ಯಾರೋ ಹೇಳ್ತಾರೆ ಗೊತ್ತಾ, ತಮಿಳಲ್ಲಿ ಹಂಗೆ ಬಂದಿದೆ, ಮಲಯಾಳಮಲ್ಲಿ ಹಿಂಗೆ ಬಂದಿದೆ, ಅದರಲ್ಲಿ ಹಿಂಗೆ ಬಂದಿದೆ, ಬದನೆಕಾಯಿ ಮಣ್ಣು ಮಸಿ ಅಂತ. ದಯವಿಟ್ಟು ಬಂದು ನೋಡಿ ಈ ಸಿನಿಮಾ. ವಾಟ್ ಅ ಬ್ಯೂಟಿಫುಲ್ ನರೇಷನ್. ಇದು ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಕ್ರೀನಲ್ಲಿ ನಿಮಗೆಲ್ಲೋ ಆ ಕಡೆ ಈ ಕಡೆ ತಿರುಗಬೇಕು ಅಂತ ಅನ್ಸಲ್ಲ. ಯಾಕೆಂದರೆ ಆ್ಯಕ್ಟಿಂಗ್ ಎಲ್ಲ ನಟ ರಾಕ್ಷಸರೇ ಇದ್ದಾರೆ ಇದರಲ್ಲಿ. ನಮ್ಮ ರಿತ್ವಿಕ್ ಆಗಿರ್ಬೋದು, ಆಮೇಲೆ ನಮ್ಮ ಚೈತ್ರ ಆಚಾರ್. ಫಸ್ಟೇ ನಾನು ಫ್ಯಾನು ಚೈತ್ರಾಗೆ, ಇನ್ನೂ ಸ್ವಲ್ಪ ಡಬಲ್ ಫ್ಯಾನ್ ಆಗ್ಬಿಟ್ಟೆ. ಯಾಕಂದ್ರೆ ಬರೀ ಕಣ್ಣಲ್ಲೇ ಆ್ಯಕ್ಟಿಂಗ್ ನಿಜವಲ್ಲ. ಎಂತ ನೋಡಿ ಆ ಕಣ್ಣು ಇದೆಯಲ್ಲ, ಎಂಥ ಕಣ್ಣದು, ವಾ ಅಮೇಝಿಂಗ್ ಅದು. ಇನ್ನು ನಮ್ಮ ತುಮ್ಮಿನವ್ರಾಗಿರ್ಬೋದು, ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು, ಇಂಥ ಚೆನ್ನಾಗಿಲ್ಲ ಅಂತಲೇ ಇಲ್ಲ ರೀ. ಒಂದು ಒಳ್ಳೆ ಕಥೆ, ಅದೇ ಮಣ್ಣಿನ ಕಥೆನ ಚೆನ್ನಾಗಿ ಹೇಳಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ಸಿನಿಮಾನ ಗೆಲ್ಲಿಸಿ. ಫಿಲಮ್ ಅಂತೂ ತುಂಬ ಅದ್ಭುತವಾಗಿದೆ. ಎಲ್ಲೂ ಹೇಳಿದ್ದೀನಿ, ಬೇರೆ ಏನಾದ್ರು ಲ್ಯಾಗ್ ಆಗಿಲ್ಲ, ಬೋರ್ ಆಗಿಲ್ಲ. ಇವನು ಹೇಳ್ದಂಗೆ ಹಿಂಗೂ ತಿರುಗೋ ಅವಶ್ಯಕತೆನೇ ಇಲ್ಲ. ಸೂಪರ್ ಆಗಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೀರಿಯಸ್ಲಿ ನೋಡಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ನಟರಾಕ್ಷಸ ಸಿಕ್ಕೇನೆ. ಒಂದು ಮುಂಚೆನೇ ಆ್ಯಕ್ಟ್ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಬಟ್ ಇದರಲ್ಲಿ ಏನು ತಿಂದಾಕೊಂಡ್ಬಿಡೋದು ಮಾಯ. ಅಮೇಝಿಂಗ್ ಆ್ಯಕ್ಟಿಂಗ್. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಪ್ರತಿಭಾವಂತ ಭರವಸೆ ಅಂತ ಹೇಳೋಕ್ಕಾಗಲ್ಲ. ಇದು ಭರವಸೆ ಆಲ್ರೆಡಿ ಮೂಡ್ಸ್ ಆಗಿದೆ. ಸೊ
ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಬಂದಾಗಿದೆ, ದಟ್ ಈಸ್ ರಿತ್ವಿಕ್. ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ. ಇನ್ನೂ ಒಂಥರ ಲೋಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾನೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮಿಕ್ಕಿ ನೀವು ಹೇಳಿ. ಮಾರ್ನಮಿ ನಿಜವಾಗ್ಲೂ ನನ್ನ ಗೆಳೆಯ ರಿತ್ವಿಕ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ನೀವು ಮಿಸ್ ಮಾಡ್ಕೊತೀರಾ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗ. ಆ್ಯಕ್ಷನ್ ಸಿನಿಮಾ ಅಂತ ಹೇಳೋದ, ಇಮೋಷನಲ್ ಸಿನಿಮಾ, ಸೆಂಟಿಮೆಂಟಲ್ ಸಿನಿಮಾ ಅಂತ ಹೇಳೋದ, ಎಲ್ಲವೂ ಇದೆ. ಎಲ್ಲವನ್ನ ತುಂಬ ಹದವಾಗಿ ಬೆರೆಸಿ ತುಂಬ ನೀಟಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಅನಿಸ್ತು. ಸಿನಿಮಾ ಉದ್ದಕ್ಕೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ನೋಡ್ಸ್ಕೊಂಡು ಹೋಗುತ್ತೆ. ಒಂದು ಎಲ್ಲವನ್ನು ಈಗ ಹುಲಿ ವೇಷದ ಬಗ್ಗೆ ಸುಮಾರು ಇದರಲ್ಲಿ ಸುಮಾರು ಡೀಟೇಲಿಂಗ್ ಇದೆ. ಬಟ್ ಯಾವುದೂ ಹುಲಿ ವೇಷ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂತ ತೋರಿದ ಹಾಗಿಲ್ಲ. ಎಲ್ಲವೂ ತುಂಬ ಸಹಜವಾಗಿ ಬಂದಿದೆ. ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಪರ್ಫಾರ್ಮೆನ್ಸಸ್ ಬಗ್ಗೆ. ಎಲ್ಲರೂ ರಿತ್ವಿಕ್, ಚೈತ್ರ, ಪ್ರಕಾಶ್, ಸುಮನ್ ಅವರು, ಸೋನಿ, ಎಲ್ಲರೂ ಇಂಥ ಪಾತ್ರ ಅಂತಿಲ್ಲ, ಎಲ್ಲ ಪಾತ್ರಗಳು ಎಷ್ಟು ಸಹಜವಾಗಿದೆ ಅಂತಂದರೆ ಎಷ್ಟು ಇಷ್ಟ ಆಗೋಗ್ಬಿಡುತ್ತೆ, ಅಷ್ಟು ಇಷ್ಟ ಆಗೋಗ್ಬಿಡುತ್ತೆ. ನಮ್ಮ ಜೊತೆಗಿರೋರೇ ಇದ್ದಾಗ ಅನಿಸ್ಬಿಡುತ್ತೆ. ಅಷ್ಟೊಂದು ಮನಸ್ಸಿಗೆ ತಟ್ಟುತ್ತೆ, ಜೊತೆಗೆ ನೋಡಿಸ್ಕೊಂಡು ಹೋಗುತ್ತೆ, ಅವ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು ಅವರುಗಳ ಜೊತೆ ನಮ್ಮನ್ನು ಆ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತವೆ. ಒಳಗಡೆ ಇನ್ವಾಲ್ವ್ ಆಗಿ ಹೋದಂಗೆ ಅನಿಸುತ್ತೆ. ಖುಷಿ ಅನ್ನಿಸ್ತು. ಈ ಥರದ ಒಂದು ಟೀಮ್ ಈ ಥರ ಅದ್ಭುತವಾಗಿ ಎಲ್ಲರೂ ಸೇರಿಕೊಂಡು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು. ತುಂಬ ಖುಷಿ ಅನ್ನಿಸ್ತು. ಇಡೀ ತಂಡಕ್ಕೂ ಒಳ್ಳೆಯದಾಗಲಿ. ಜನರಿಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂತೀನಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್. ಮಾರ್ನಾಮಿ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರದಿಂದ ನೋಡಿರೋಂಥ ಸಿನಿಮಾ. ಅಂದರೆ ಇನಿಷಿಯಲ್ ಕೆಲಸದಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಅನ್ನೋದು, ಈ ಒಂದು ಜರ್ನಿ ನಾನು ನೋಡಿದ್ದೀನಿ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂನ ಅಷ್ಟೇ ತುಂಬ ದೊಡ್ಡದಾಗಿದೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಋತ್ವಿಕ್ ಮಠದ್ ಮತ್ತು ಚೈತ್ರ ಇಬ್ಬರು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇಂಡಸ್ಟ್ರಿ ಸ್ಟಾರ್ಟಿಂಗಿಂದಲೂ. ಇಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆನೂ ಆ್ಯಕ್ಚುಲಿ ಮಾತಾಡೋಂಗೇ ಇಲ್ಲ. ಋತ್ವಿಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ವಿ ಆಲ್ ನೋ ದ್ಯಾಟ್. ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಹಾಫಲ್ಲಿ ಅವನ ಪಾತ್ರ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಅವನ ಒಳಗನೆ ಒಂದಷ್ಟು ನೋವು ಅನುಭವಿಸ್ತಾ ಇರ್ತಾನೆ. ಅದನ್ನು ಇಮೋಟ್ ಮಾಡಿರೋಂಥದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಚೈತ್ರ ನಮಗೆಲ್ಲರಿಗೂ ಗೊತ್ತು, ಒಂದು ಫೆಂಟಾಬ್ಯುಲಸ್ ಆ್ಯಕ್ಟರ್ ಅವಳು ಅಂತ. ಆ್ಯಂಡ್ ಫಸ್ಟ್ ಹಾಫಲ್ಲಿ ತುಂಬ ನಗ್ನಗ್ತಾ ಇಷ್ಟಪಟ್ಟು ನೋಡ್ತಾ ಇರ್ತೀವಿ, ಬಟ್ ಅಷ್ಟೇ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಹಾಫಲ್ಲಿ. ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫಿ, ಡೈರೆಕ್ಷನಲ್ಲೂ ಅಷ್ಟೇ. ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಫಾಸ್ಟಾಗಿ ಹೋಗುತ್ತೆ. ಆ್ಯಂಡ್ ನರೇಷನ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನನ್ನ ನಿರ್ಮಾಪಕರಾದಂಥ ನಿಶಾಂತ್ ಅವರು ನನ್ನ ಫ್ರೆಂಡ್. ನಾನು ಶಾರ್ಟ್ ಮೂವಿ ಮಾಡಿದ್ದಂಥ ಒಂದಕ್ಕೆ ಅವರು ಫಸ್ಟ್ ನಿರ್ಮಾಣ ಮಾಡಿದ್ದು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು. ನಿರ್ದೇಶಕರ ಮೊದಲ ಸಿನಿಮಾ. ನನ್ನ ಗೆಳೆಯ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ, ಋತ್ವಿಕ್, ಟು ಗೆಟ್ ಮೂವೀಸಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಅನ್ನೋ ಆಸೆಯಿಂದ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು ನನ್ನ ಕಡೆಯಿಂದ. ಎಲ್ಲರೂ ಒಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಮಾರ್ನಾಮಿ ಸಿನಿಮಾ ಅದರ ಹೆಸರಿಗೆ ತಕ್ಕಂತೆ ಮಾರ್ನಾಮಿ ಥರ ಇದೆ. ಇಟ್ಸ್ ಅನ್ ಇಂಟೆನ್ಸ್ ಫಿಲ್ಮ್. ಡೈರೆಕ್ಷನ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಬ್ಬರು ಐ ಥಿಂಕ್ ದೇವ್ ಔಟ್ ಡನ್ ದೆಮ್ ಸೆಲ್ಫ್ಸ್. ಪ್ರತಿ ನಿಮಿಷ ಗ್ರಿಪ್ಪಿಂಗ್ ಆಗಿರುತ್ತೆ. ಹಾಗೂ ಮನಸ್ಥಿತಿ, ಸಂದರ್ಭ, ಸಮಾಜ, ಸಂಬಂಧಗಳಿಂದ ಯಾರ್ಯಾರು ಏನೇನು ಮಾಡಬಲ್ಲರು ಹಾಗೂ ಏನೇನು ಮಾಡಿಸುತ್ತೆ ಒಬ್ಬರ ಹತ್ರ ಅನ್ನೋ ಡೆಪಿಕ್ಷನ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಋತ್ವಿಕ್ ಮಠದವರು ಜಾಕಿ ಚಾನ್ ಆಗಿದ್ದಾರೆ ಇದರಲ್ಲಿ. ಚೈತ್ರ ಅವರು ಐ ಥಿಂಕ್ ಅವ್ರ ಹತ್ರ ಒಂದು ಆನ್ ಆಫ್ ಸ್ವಿಚ್ ಇದೆ. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೊತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ. ರಿತೇಶ್ ಸರ್ ಇವರೆಲ್ಲರ ಹತ್ರನೂ ಏನೇನು ಹಿಂಡಬೇಕು, ಹೇಗೆ ಹಿಂಡಬೇಕು ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿದೆ. ಅವರು ಸಖತ್ತಾಗಿ ಅದನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಸಿನಿಮಾ ಆಗಲಿ, ಕತೆ ಆಗಲಿ, ಎಲ್ಲದೂ ಒಳ್ಳೆ ಗ್ರಿಪ್ಪಿಂಗ್ ಆಗಿತ್ತು.
ಮಾರ್ನಮಿ ಮತ್ತು ಅದರ ಈ ಕಂಪ್ಲೀಟ್ ಸಿನಿಮಾದ ಸೊಗಡು ನಮ್ಮ ಊರಿಗೆ ಹತ್ತಿರವಾದದ್ದು. ಸೊ ಅದು ನನಗೆ ತುಂಬ ಹತ್ತಿರ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನರ್. ನೀವೆಲ್ಲರೂ ಬಂದು ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಹಾಗೂ ಬ್ಲೆಸ್ಸಿಂಗ್ಸ್ ಕೊಡಬೇಕು. ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ಸೊ ಇಟ್ಸ್ ಅ ಗ್ರೇಟ್ ಮೂವಿ ಆನ್ ಸ್ಕ್ರೀನ್. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೌನ ಗುಡ್ಡೆಮನೆ. ನಮಗೆ ಮಾರ್ನಮಿ ಅಂತ ಹೇಳುವಾಗ ಒಮ್ಮೆ ಮಂಗಳೂರು ಹೋಗಿ ಬಂದಾಗ ಆಗುತ್ತೆ. ಇವಾಗ ಸಿನಿಮಾ ಬಂದಿದೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಕ್ರೀನ್ ಪ್ಲೇ ಆಗಿರಲಿ, ಡೈರೆಕ್ಷನ್ ಆಗಿರಲಿ ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅದ್ರ ಬಗ್ಗೆ ನಾವು ಒಂದು ಮಾತಿಲ್ಲ. ಯಾಕಂದರೆ ಚೈತ್ರಕ್ಕ ಅಂತ ಬಂದರೆ ಪ್ರತಿಯೊಂದು ಸೀನನ್ನು ತಿಂದಾಕ್ಬಿಡ್ತಾರೆ. ಸೊ ಅವರೊಂಥರ ಕ್ಯೂಟ್ ಮಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಅಂದರೆ ತುಂಬ ಅದ್ಭುತವಾದ ನಟಿ. ಆ್ಯಂಡ್ ರಿತ್ವಿಕ್ನ ನಾವು ಇಷ್ಟ ಸೀರಿಯಲಲ್ಲಿ ನೋಡ್ತಿದ್ವಿ, ಬಟ್ ಇವಾಗ ಸಿನಿಮಾಗೆ ವಿತ್ ದ ಬ್ಯಾಂಗ್ ಹಿ ಹ್ಯಾಸ್ ಕಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾರೆ ಬಿಗ್ ಸ್ಕ್ರೀನಲ್ಲಿ. ಆ್ಯಂಡ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಿಕಾಸ್ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಅದೊಂದು ಭಯ ಇರುತ್ತೆ, ಬಟ್ ಇವರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಸಿನಿಮಾಗೆ. ಆ್ಯಂಡ್ ವೆರಿ ಅಮೇಝಿಂಗ್. ಆ್ಯಂಡ್ ಸ್ವರಾಜ್ ಬಗ್ಗೆ ಹೇಳಬೇಕು ಅಂದರೆ ನಾನು ನೆಗೆಟಿವ್ ಶೇಡಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕ್ಯಾಟ್ ಆಗಿ ನಾವು ನೋಡಿದ್ವಿ. ನಾವು ಪಿಲಿನಲಿಕೆ ಎಲ್ಲ ಯೂಶ್ವಲಿ ಮ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ವಿ, ಬಟ್ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ಕೊಂಡೇ ಒಂದು ಹಬ್ಬ ನೋಡಿದಾಗ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಅಂದಾಗ ಗೊತ್ತು ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಸೊ ಈ ಥರ ಕನ್ನಡ ಸಿನಿಮಾಗಳು ಬೆಳಿಬೇಕು. ಆ್ಯಂಡ್ ನಮ್ಮ ಕರಾವಳಿ ಕಡೆ ರೀತಿಯಲ್ಲಿ ತೆಗೆದಿದ್ದಾರೆ ಸಿನಿಮಾನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸ್ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಎಲ್ಲರ ಬೆಂಬಲ ಇರಲಿ. ಸಿನಿಮಾ ಬಂದು ನೋಡಿ. ಮಾರ್ನಮಿ ಇಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ರಿಗೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಂಗೆ ಮಾರ್ನಮಿ ಅಂದರೆ ಒಂದು ಹಬ್ಬ, ಒಂದು ದೊಡ್ಡ ಸೆಲೆಬ್ರೇಷನ್. ಇವಾಗ ಒಂದು ಹಬ್ಬ ನೋಡ್ಕೊಂಡು ಬಂದಂಗೆ ಆಯಿತು. ಎಷ್ಟು ಗ್ರ್ಯಾಂಡ್ಯೂರ್, ಎಷ್ಟು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಿಂಥ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಶಾಂತ್ ಸರ್. ಆ್ಯಂಡ್ ನಮ್ಮ ಡಿರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಶೀದ್ ಸರ್. ಈ ಸಿನಿಮಾ ಒಂದು ಕೋಸ್ಟಲ್ ರೀಜನ್ನ ಕಲ್ಚರ್ ಮತ್ತು ಟ್ರೆಡಿಷನ್ಗೆ ರೂಟೆಡ್ ಆಗಿರೋವಂಥ ಒಂದು ಸಿನಿಮಾ. ಅಲ್ಲಿ ಶೈಲಿ, ಅಲ್ಲಿ ಭಾಷೆ, ವೇಷ ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿ ನಮಗೊಂದ್ಸತಿ ಮಂಗಳೂರು ಕೋಸ್ಟಲ್ ರೀಜನ್ಗೆ ಕರ್ಕೊಂಡು ಹೋಗಿ ಬಂದಂಗಿತ್ತು ಸಿನಿಮಾ. ಸರ್ ಅದ್ಭುತವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ಒಳಗೆಲ್ಲ ಕಲಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯಿತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಐ ಆಮ್ ಸೂಪರ್ ಪ್ರೌಡ್. ಏನಂದರೆ ನನ್ನ ಫ್ರೆಂಡ್ ರಿತ್ವಿಕ್ ಮಠದ್ ಏನಿದ್ದಾರೆ, ಅವರು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅದು ನನಗೆ ಗೊತ್ತು. ಬಿಕಾಸ್ ನಾನು ಪರ್ಸ್ನಲಿ ನೋಡಿದ್ದೀನಿ. ಅವಾಗ ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ಅದೆಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಚೈತ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಯಾವುದೇ ಪಾತ್ರ ಕೊಟ್ಟರು ಅದನ್ನು ನೀರು ಕುಡಿದಷ್ಟು ಸಲೀಸಾಗಿ ಮಾತಾಡ್ತಾರೆ. ನೀರು ಕುಡಿದಷ್ಟು ಸಲೀಸಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫರ್ಟ್ಲೆಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿ ಚೈತ್ರ ಅವರಾಗಿರ್ಬೋದು, ಆ್ಯಂಡ್ ಚೈತ್ರ ಅವ್ರ ಅಮ್ಮನ ಕ್ಯಾರೆಕ್ಟರ್, ಎಲ್ಲ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡುವಂಥ ಕಾಸ್ಟಿಂಗ್ ಇರೋದ್ರಿಂದ ಎಲ್ಲರನ್ನೂ ಹಿಡಿದು ಕೂರಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮಾರ್ನಮಿ ಈಸ್ ಅ ಮಸ್ಟ್ ವಾಚ್. ಆಫ್ ಲೇಟ್ ನೋಡಿರೋಂಥ ಸಿನಿಮಾಗಳಲ್ಲಿ ಐ ಥಿಂಕ್ ನನಗೆ ಹೊಟ್ಟೆಲ್ಲ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನಿಸೋ ಥರ ಒಂದು ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್. ಸೊ ಮಿಸ್ ಮಾಡಿದೆ ಮಾರ್ನಮಿನ ನೋಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇಡೀ ಆಫ್ಕೋರ್ಸ್ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಇಸ್ ಆಸಮ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಮಿಸ್ ಮಾಡಿದೆ ಮಾರ್ನಮಿ. ಹಾಯ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗ ಜಸ್ಟ್ ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಸಿನಿಮಾ. ಭಾವನೆ ಮತ್ತು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದೇ ಎಳೆಯಲ್ಲಿ ತೆಗೆದು ಅದರಲ್ಲಿ ಬಣ್ಣಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವಿಭಿನ್ನವಾಗಿ. ಆ್ಯಂಡ್ ಪರ್ಸ್ನಲಿ ನಾನು ಚೈತ್ರ ಜೆ ಆಚಾರ್ ಆಗಿರ್ಬೋದು ಅಥವಾ ರಿತ್ವಿಕ್ ಮಠದ್ ಆಗಿರ್ಬೋದು, ಇವರಿಬ್ಬರ ಅಭಿಮಾನಿಗಳಿಗೆ ಅವರು ಎಲ್ಲೂ ಬೇಜಾರು ಮಾಡಿಲ್ಲ. ಪ್ರತಿ ಫ್ರೇಮಲ್ಲೂ ನಟನೆ ಅಂತ ಬಂದಾಗ ತುಂಬ ಚೆನ್ನಾಗಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ದೇ ಆರ್ ನಾಟ್ ಡಿಸಪಾಯಿಂಟಿಂಗ್ ಅಸ್ ಎನಿವೇರ್ ಅಂತ ಹೇಳ್ಬೋದು. ಇಡೀ ತಂಡದ ಬಗ್ಗೆ ಮಾತಾಡಬೇಕು ಅಂತಂದರೆ ಜಾಸ್ತಿ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಮತ್ತು ಅದೇ ನಾವೆಲ್ಲರೂ ಜೀವನ ಮಾಡೋದೇ ಒಂದೊಳ್ಳೆ ಮನೆಗೆ, ಗಾಡಿಗೆ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ ಅನ್ನೋದಕ್ಕೆ. ಈ ಒಂದು ಕನಸನ್ನು ಇಟ್ಕೊಂಡು ಏನೆಲ್ಲ ಆಗುತ್ತೆ ಒಬ್ಬರ ಜೀವನದಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಮಾರ್ನಮಿ ಸಿನಿಮಾನ ನೋಡಿ ಬೆಳೆಸೋಣ ಈ ತಂಡನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೋಲಾ.
ಇವಾಗ ತಾನೇ ನಮ್ಮ ರಿತ್ವಿಕ್ ಅವರು ಮಾಡಿರುವಂಥ ಮಾರ್ನಮಿ ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ನನಗೆ ಕ್ಲೈಮ್ಯಾಕ್ಸಲ್ಲಿ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಕ್ಯಾಮ್ರಾಸ್ ಎಲ್ಲ ಇದೆ ಅಂತ ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್, ಬಟ್ ನಿಜವಾಗ್ಲೂ ತುಂಬಾ ಎಮೋಷ್ನಲ್ ಮೂವಿ. ಆ್ಯಂಡ್ ರಿತ್ವಿಕ್ ಅವ್ರನ್ನ ಗಿಣಿರಾಮ ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತೀವಿ, ಅವ್ರ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನೀವೊಂದು ಮೂವಿಯಲ್ಲಿ ತುಂಬಾ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಪೂರ್ತಿ ಎಫರ್ಟ್ ಹಾಕಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಓನ್ಲಿ ಥಿಂಗ್ ಏನಂದರೆ ಎಲ್ಲರೂ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ಜಸ್ಟ್ ಎಲ್ಲ ಮೂವಿಗೂ ರಿವ್ಯೂ ಕೊಡ್ತಿದೆ ಅಂತ ಅಲ್ಲ, ಬಟ್ ಸ್ಟಿಲ್ ಇದೊಂದು ಮೂವಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಎಲ್ಲರ ಒಂದು ಲೈಫಲ್ಲಿ, ಕೆಲವೊಬ್ರು ಹುಡುಗರ ಲೈಫಲ್ಲಿ ತುಂಬ ಆಗಿರುತ್ತೆ ಈ ಥರದೊಂದು ಸಿಚುವೇಶನ್ಸ್ ಅಂತ ಅಂದ್ಕೊಳ್ತೀನಿ. ನನಗದು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು ಈ ಮೂವಿ ನೋಡೋದಕ್ಕೆ. ಇವಾಗಲೂ ನನಗೆ ಅದು ಹಾಗೆ ಇದೆ, ಕ್ಲೈಮ್ಯಾಕ್ಸಲ್ಲಿ ನೋಡಿದೀನಿ ಕಣ್ಣಲ್ಲಿ ಹಾಗೆ ಇದೆ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಲ್ಲ ಖುಷಿಯಾಗಿ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು. ನಮ್ಗೆ ಅದೇ ಬೇಕಾಗಿತ್ತು. ನಾವು ಮಾತಾಡಿದ್ದಾಗಿದೆ. ಈಗ ಜನರು ನೋಡಿ ಮಾತಾಡಬೇಕು, ಅದು ಆಗ್ತಾ ಇದೆ. ಸ್ಲೋಲಿ ಡೇ ಬೈ ಡೇ ನಮಗೆ ಥಿಯೇಟ್ರು ಹೌಸ್ಫುಲ್ ಕಾಣಿಸ್ತಾ ಇದೆ. ಅದು ಒಳ್ಳೆ ಶಕುನ ಆ್ಯಕ್ಚುಲಿ ನಮಗೋಸ್ಕರ. ಸೊ ಇಡೀ ತಂಡ ಒಂದು ಒಳ್ಳೆ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲರೂ ನೋಡಿ ಖುಷಿಪಟ್ಟಿದ್ದಾರೆ. ಸೊ ನೀವು ನೋಡಿ ಖುಷಿಪಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಸ್ಕ್ರೀನಿಂಗ್ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಿತ್ತು. ಆ್ಯಂಡ್ ಅವರೆಲ್ಲರೂ ಮುಖದಲ್ಲಿರೋ ಆ ಒಂದು ಟ್ವಿಸ್ಟ್ ನಮ್ಮ ಸಿನಿಮಾಲ್ಲಿ ನೋಡಿ ಅವ್ರು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ರು ಟುವರ್ಡ್ಸ್ ದಿ ಎಂಡ್ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ. ಬಟ್ ಲಾಸ್ಟಲ್ಲಿ ಅವ್ರು ಅಂದ್ಕೊಳ್ದೇ ಇದ್ದಿದ್ದು ಎಂಡಿಂಗ್ ಎಲ್ಲ ನೋಡ್ಕೊಂಡು ಹೋದಾಗ ಏನು ಹಿಂಗಾಗೋಯ್ತು, ಓ ಮೈ ಗಾಡ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಈ ಥರ ಮಾತುಗಳನ್ನ ಕೇಳಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ರಿವ್ಯೂಸ್ ಎಲ್ಲ ಕಡೆನೂ ಬರ್ತಾ ಇರೋದ್ರಿಂದ ನಮಗೆ ವಿ ಆರ್ ವೆರಿ ಹೋಪ್ಫುಲ್. ಯಾರೆಲ್ಲ ನಮ್ಮ ಸಿನಿಮಾ ನೋಡಿಲ್ಲ ಇನ್ನೂ ಬಂದು ನೋಡಿ, ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಸಿಗತ್ತೆ ಅನ್ನೋದು ನಮ್ಮೆಲ್ಲರ ಗ್ಯಾರಂಟಿ. ಅಟ್ಲೀಸ್ಟ್ ಇವಾಗಂತೂ ಆ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಲ್ಲಿ ತನಕ ಸಿನಿಮಾ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಯು. ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಇನ್ನಷ್ಟು ಜನಕ್ಕೆ ಹೇಳಿ, ಜನ ಬರಬೇಕು ಥಿಯೇಟ್ರಿಗೆ. ಸೊ ಅದು ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತೇನು ಸೆಲೆಬ್ರಿಟಿ ಶೋ ಇತ್ತು, ಸೊ ಎಲ್ಲರೂ ನೋಡಿ ಖುಷಿ ಪಟ್ಟಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಖುಷಿಲಿದ್ದೀವಿ. ಜನ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಆದಷ್ಟು ಬೇಗ ಬನ್ನಿ, ಸಿನಿಮಾ ನೋಡಿ ಏನು ಅನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್, ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಆಯಿತಾ, ಇವತ್ತಿನ ಸ್ಪೆಷಲ್ ಸ್ಕ್ರೀನಿಂಗಿಗೆ ಬಂದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಅವರ ಕೊಟ್ಟಂಥ ನ್ಯಾಚುರಲ್ ರಿವ್ಯೂಸು, ಅವರು ಹೇಳಿದಂಥ ಪಾಯಿಂಟ್ಸು, ಅವರು ಸಿನಿಮಾ ನೋಡ್ಬೇಕಾದ್ರೆ ಕೊಡ್ತಂಥ ಎಕ್ಸ್ಪ್ರೆಷನ್ಸು, ಸ್ಕ್ರೀನ್ಸು ತುಂಬ ಖುಷಿ ಆಯಿತು ಅದನ್ನು ನೋಡಿ. ಇನ್ನೊಂದು ಕಡೆ ಜನ ದಿನ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ನಾನು ರಿಪೋರ್ಟ್ಸ್ ನೋಡ್ತಾ ಇದ್ದಂಗೆ ಅದು ಬಹಳ ಖುಷಿ ಆಗಿದೆ. ವಿ ಡಿಡ್ ಹೌಸ್ಫುಲ್, ಅದು ಖುಷಿ ಆಗ್ತಾ ಇದೆ. ದಾವಣಗೆರೆ, ಮಂಗಳೂರು, ಉಡುಪಿ, ಕುಂದಾಪುರ, ಮೈಸೂರು ಎಲ್ಲ ಕಡೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಮುಂದುವರಿಬೇಕು. ನೀವು ಇನ್ನೂ ಜಾಸ್ತಿ ನಂಬರ್ಸಲ್ಲಿ ಬಂದು ನೋಡಬೇಕು. ನೀವು ಖುಷಿ ಪಡೋದನ್ನ ನಾವು ನೋಡಿ ಸಂತೋಷ ಪಡಬೇಕು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಫಸ್ಟ್ ಟೈಮ್ ನೀವು ಹೇಳಿದ್ರೆ ನಾವು ಹೇಳ್ತೇವೆ. ನಾನಂತೂ ಇವತ್ತು ಫಸ್ಟ್ ನೋಡಿದ್ದೆ ಸಿನಿಮಾ. ನನಗೆ ತುಂಬ ಖುಷಿ ಆಯಿತು. ಕ್ಲೋದಲ್ಲಿ ಸಿನಿಮಾ ನೋಡಿರಲಿಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಇಬ್ಬರು ತಿಂದಾಕಿದ್ದಾರೆ. ಸೊ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಎಲ್ಲರೂ ಚೆನ್ನಾಗಿ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿದರು ಇಡೀ ತಂಡಕ್ಕೆ. ಆ್ಯಂಡ್ ಸ್ವಲ್ಪ ಶೋಸು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಮೇ ಬಿ ನಿಮ್ಮ ಕಡೆಯಿಂದ ಒಂದಷ್ಟು ಪ್ರಮೋಷನ್ಗಳಾಗಬೇಕು, ಇನ್ನೂ ಜನ ಬರಬೇಕು ಥಿಯೇಟ್ರಿಗೆ. ದಯವಿಟ್ಟು OTT ಗೆ ವೆಯ್ಟ್ ಮಾಡಬೇಡಿ. ಒಳ್ಳೆ ಸಿನಿಮಾನ ನೀವು ಖಂಡಿತವಾಗಿ ಗೆಲ್ಸಿದ್ದೀರಾ. ಈ ಸಿನಿಮಾನು ಕೂಡ ಅದೇ ರೀತಿ ಗೆಲ್ಸ್ಕೊಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ಸಹ. ನಮ್ಮ ಮೂವಿ ತುಂಬ ಚೆನ್ನಾಗಿ ರಿಸೀವ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಮೂವಿ ಬಗ್ಗೆ. ನಿಮಗೆಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ ಯು. ಬಿಕಾಸ್ ಐ ಥಿಂಕ್ ಇನ್ನೂ ನಿಮ್ಮ ಕೈಯಲ್ಲಿದೆ ನಮ್ಮ ಮೂವಿಯ ಬಗ್ಗೆ ಇನ್ನೂ ಎಲ್ಲರಿಗೆ ಪ್ರಚಾರ ಮಾಡಿ, ಇನ್ನೂ ಜನಗಳು ನಮ್ಮ ಮೂವಿ ನೋಡಲಿಕ್ಕೆ ಬರುವ ಹಾಗೆ ಮಾಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ರಿಗೂ ಮೀಡಿಯಾದವರಿಗೆ ನಮ್ಮ ಕಡೆಯಿಂದ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ವಿ. ಸಿನಿಮಾ ಅವ್ರು ಹೇಳಿದಾಗ ಇಷ್ಟೆಲ್ಲ ಶೋಸ್ ಜಾಸ್ತಿ ಆಗ್ತಾಯಿದೆ ಅಂತ ಅದಕ್ಕೆ ಕಾರಣ ನೀವು ಪಬ್ಲಿಸಿಟಿ ಮಾಡೋದ್ರಿಂದ ಎಲ್ಲ ಆಗ್ತಾ ಇರೋದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಜನಗಳ ಹತ್ರ ಕೇಳೋದಿಷ್ಟೇ, ಜನ ಅವರು ಹೇಳಿದಾಗೆ ನಮಗೆ ಸ್ವಲ್ಪ ಕಮ್ಮಿ ಅಂತಲೇ ಕಾಣಿಸ್ತಾ ಇದೆ. ಜನ ಇನ್ನೂ ಜಾಸ್ತಿ ಬರ್ತಾ ಇರಬೇಕು. ಮಾರ್ನಮಿ ಹಬ್ಬ ಗರ್ದಾಗಿ ನಡಿಬೇಕು ಅಂತಿದ್ರೆ ನೀವೆಲ್ಲರೂ ಈ ಸಿನಿಮಾವನ್ನು ನೋಡಬೇಕು.